ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ಮತ್ತು ಈಸಿಯಾಗಿರುವಂಥ ಕ್ಯಾಬೇಜ್ ಪಕೋಡ ಮಾಡೋದನ್ನು ತೋರಿಸ್ತೀನಿ. ಸಂಜೆ ಟೀ ಟೈಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಅರ್ಧ KGಯಷ್ಟು ಕ್ಯಾಬೇಜನ್ನು ತುರಿದು ಹಾಕಿದ್ದೀನಿ. ಇದಕ್ಕೆ ಒಂದು ಚಿಕ್ಕ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೇಕು. ನಂತರ 4 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ತುರಿದಿರುವಂಥ ಶುಂಠಿ 1 ಸ್ಪೂನ್ನಷ್ಟು, 1/4 ಸ್ಪೂನ್ನಷ್ಟು ಹಿಂಗು, ಆಮೇಲೆ 1/4 ಸ್ಪೂನ್ನಷ್ಟು ಅರಿಶಿನ ಪುಡಿ, ನಂತರ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ಆಮೇಲೆ ಬೇಕಂದರೆ ನೋಡಿಕೊಂಡು ಸೇರಿಸ್ಕೊಳ್ಬೋದು. ಇವಾಗ ಇದು ಕ್ರಿಸ್ಪಿಯಾಗಿ ಬರಲಿಕ್ಕೆ 1 ಸ್ಪೂನಷ್ಟು ನಾನಿಲ್ಲಿ ರವೆ ಹಾಕ್ತಾಯಿದ್ದೀನಿ. ಮೀಡಿಯಮ್ ರವೆ ಅಥವಾ ಚಿರೋಟಿ ರವೆ ಯಾವ್ದು ಬೇಕಾದ್ರೆ ಹಾಕ್ಕೊಳ್ಬೋದು. ಈಗ ಒಂದು ಸಲ ಎಲ್ಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಹಿಂಡಿ ಮಿಕ್ಸ್ ಮಾಡ್ಕೋಬೇಡಿ, ಅದರ ನೀರು ಬಿಟ್ಕೊಡ್ಬಾರ್ದು. ಒಂದು ಸಲ ಎಲ್ಲ ಉಪ್ಪೆಲ್ಲ ಚೆನ್ನಾಗಿ ಎಳ್ಕೊಳ್ಬೇಕು, ಅದಕ್ಕೆ ಒಂದು ಸಲ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ 3 ಸ್ಪೂನಷ್ಟು ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ ಬೈಂಡಿಂಗೋಸ್ಕರ. ಒಂದು ಸಲ ಎಲ್ಲ ಮಿಕ್ಸ್ ಮಾಡಿ ನೋಡ್ಕೊಳ್ಳೋಣ. ಬೇಕಂದರೆ ಮತ್ತೆ ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ತಾ ಹೋಗಬೇಕು. ಪಕೋಡ ನಮಗೆ ಮಾಡಲಿಕ್ಕೆ ಬರಬೇಕು ಶೇಪು, ಅಲ್ಲಿ ತನಕ ಕಡಲೆ ಹಿಟ್ಟು ಸೇರಿಸ್ತಾ ಮಿಕ್ಸ್ ಮಾಡ್ತಾ ನೋಡ್ಕೊಳ್ಳಿ. ನಮಗೆ ಕ್ಯಾಬೇಜು ಈ ರೀತಿ ಮುಷ್ಟಿ ಹಿಡಿಬೇಕಾದ್ರೆ ಉಂಡೆ ರೀತಿ ಮಾಡಲಿಕ್ಕೆ ಸಿಗಬೇಕು, ಅಲ್ಲಿ ತನಕ ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟು ಸೇರಿಸ್ಕೊಂಡು ಹೋಗಿ. ನಂತರ ನೋಡಿ, ಈ ರೀತಿ 2 ಅಂಗೈ ಮಧ್ಯೆ ಇಟ್ಟು ಜಸ್ಟ್ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಇದೇ ರೀತಿ ಎಲ್ಲನ ಮಾಡ್ಕೋಬೇಕು. ನಂತರ ಎಣ್ಣೆ ಕೂಡ ಅಷ್ಟೇ ತುಂಬ ಕಾದಿರಬೇಕು. ಕಾದ ಎಣ್ಣೆಯಲ್ಲಿ ಈಗ ಹಾಕ್ತಾಯಿದ್ದೀನಿ. ಇದು ಕಾಯಿಸ್ಬೇಕಾದ್ರೆ ಫ್ಲೇಮನ್ನು ಕಡಿಮೆಯಲ್ಲೇ ಇಟ್ಕೋಬೇಕು. ಹಾಕಿ ಒಂದು 10 ಸೆಕೆಂಡ್ ನಂತರ ಅದನ್ನು ಮಗ್ಚಬೇಕು. ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಂದ್ರೆ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ತನಕ 2 ಬದಿಯನ್ನು ಫ್ರೈ ಮಾಡ್ಕೋಬೇಕು. ಇದೀಗ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಕ್ರಿಸ್ಪಿಯಾಗಿರುವಂಥ ಮತ್ತು ಅಷ್ಟೇ ಟೇಸ್ಟಿಯಾಗಿರುವಂಥ ಕ್ಯಾಬೇಜ್ ಪಕೋಡ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.